ಕರಾವಳಿಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ತಡರಾತ್ರಿ ಯುವತಿಯನ್ನ ಮನೆಗೆ ಡ್ರಾಪ್ ಮಾಡಿದ್ದಕ್ಕೆ ಸ್ಥಳೀಯ ಯುವಕರ ಗುಂಪು ಅಟ್ಟಹಾಸವನ್ನೇ ಮೆರೆದಿದೆ. ಪ್ರಶ್ನೆ ಮಾಡಿದಂತಹ ಯುವತಿ ಮೇಲೂ ಕ್ರೌರ್ಯವನ್ನೇ ತೋರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ. ಯುವತಿಯ ಕಾಲಿನ ಮೇಲೆ ಸ್ಕೂಟಿಯ ತಾಕಿ ಕ್ರೌರ್ಯ. ಆಸ್ಪತ್ರೆಯಲ್ಲಿ ನರಳಾಡ್ತಿರುವ ಈಕೆ ಫಾಯಿಜಾ, 18 ವರ್ಷ ವಯಸ್ಸು, ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ನಿವಾಸಿ. ಈಕೆ ತನ್ನ ಸೋದರ ಸಂಬಂಧಿಯಾದ ಜಾಜಿರ್ನ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆಗಸ್ಟ್ 12ರಂದು ಕೆಲಸ ಮುಗಿಸಿ ಉಪ್ಪಿನಂಗಡಿಯಲ್ಲಿ ಶಾಪಿಂಗ್ ಮಾಡಿದ್ದಾರೆ. ರಾತ್ರಿ ಲೇಟ್ ಆಗಿದ್ರಿಂದ ಜಾಜಿರ್ ಸ್ನೇಹಿತ ಸಿಪ್ಪಾನ್ ಹಾಗೂ ಜಾಜಿರ್ನ ತಾಯಿ ಜೊತೆ ಕಾರಿನಲ್ಲಿ ಈಕೆಯನ್ನ ಮನೆಗೆ ಡ್ರಾಪ್ ಮಾಡಿದ್ರು. ಆದರೆ ಯುವತಿಯನ್ನ ಬಿಟ್ಟು ತೆರಳುತ್ತಿದ್ದವರ ಕಾರನ್ನ ಕೋಲ್ಪೆ ಎಂಬಲ್ಲಿ ಸ್ಥಳೀಯ ಯುವಕರ ಗುಂಪು ಅಡ್ಡಗಟ್ಟಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆಗೆ ಇವರನ್ನು ಸೇಫ್ ಆಗಿ ರೀಚ್ ಮಾಡಿ ಇವರು ರಿಟರ್ನ್ ಹೋಗೋ ಸಂದರ್ಭದಲ್ಲಿ ಈ ಕೋಲ್ಪೆಯ ಬಾಲಕರು ಸೇರಿ ಅವರನ್ನಲ್ಲಿ ಹಿಡ್ದಾಕಿದ್ರು. ನಾನು ಬೇಗ ಓಡಿ ಹೋದೆ ಎಂತ ಆಗಿರ್ಬೋದು ಅಂತ ನೋಡುವ ಕೋಲ್ಪೆಯಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಜಗಳ ಆಗ್ತಿದೆ. ಮತ್ತೆ ಅಲ್ಲಿ ಒಬ್ರು ಜಾಬೀರ್ ಅಂತ ಹೇಳಿ ಒಬ್ರು ಬಂದು ತುಂಬಾ ಕೆಟ್ಟ ವರ್ಡ್ಸಿಂದ ಬೈದ್ರು, ನೀನೆಂತ ಕರೆಸುದ ಹಾಗೆ ಹೇಗೆ ಅಂತ. ಆದ್ಮೇಲೆ ನಾನು ಕೇಳಿದೆ, ನಿಮ್ಗೆ ಎಂತ ರೈಟ್ಸ್ ಉಂಟು ಇವರನ್ನು ಇಲ್ಲಿ ಹಿಡ್ದಾಕ್ಲಿಕ್ಕೆ ಅಂತ ಕೇಳಿದೆ. ಅಷ್ಟೇ ಕೇಳಿರೋದು. ಇನ್ನು ಹಲ್ಲೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಫಾಯಿಜಾ ಮೇಲೂ ಹಲ್ಲೆ ಮಾಡಿದ್ದಾರೆ. ಅಲ್ಲಿದ್ದ ಸ್ಕೂಟಿಯೊಂದನ್ನ ಕಾಲಿನ ಮೇಲೆ ಎತ್ತು ಹಾಕಿ ಕ್ರೌರ್ಯ ಮೆರೆದಿದ್ದಾರಂತೆ. ಮತ್ತೆ ಅಲ್ಲಿ ಮಾತುಕತೆ ಆಗುವಾಗ ಸಿದ್ದಿಕ್ ಅಂತ ಹೇಳುವವರು ಬಂದು ತಲೆ ಕಪಾಳಕ್ಕೆ ಸೇರಿ ಹೊಡೆದ್ರು. ಆಗ ನನಗೆ ಅನ್ಕಾನ್ಷಿಯಸ್ ಆಗಿ ನಾನು ಬಿದ್ದಾಗ ಕೋಲ್ಪೆಯ ಸ್ವಲ್ಪ ಬಾಲಕರು ಸೇರಿ ಅಲ್ಲಿದ್ದ ಒಂದು ಸ್ಕೂಟಿಯನ್ನು ನನ್ನ ಕಾಲಿಗೆ ಹಾಕಿ ತುಂಬ ಎಷ್ಟು ಕೆಟ್ಟದಾಗಿ ಮೆಟ್ಟಿದ್ದಾರೆ ಅಂದರೆ ನನಗೀಗ ಕಾಲು ಬರ್ತಾ ಇಲ್ಲ. ಆ ಥರ ಒಂದು ಕರುಣೆ ಇಲ್ಲದ ವ್ಯಕ್ತಿಗಳಾಗಿ ವರ್ತಿಸಿದ್ದಾರೆ. ಸದ್ಯ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಫಾಯಿಜಾ ದೂರು ನೀಡಿದ್ದಾಳೆ. ಜಾಬೀರ್, ಸಿದ್ದಿಕ್, ಉನೈಸ್, ರಂಶಿಕ್, ಸಂಶುದ್ದೀನ್, ಜಾಫರ್, ಆಶಿತ್, ಅಚೂರ್, ಅಶ್ರಫ್ ಕೋಲ್ಪೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ. ಕಾರು ಮತ್ತೆ ಬೈಕ್ ಅನ್ನ ಅಡ್ಡಗಟ್ಟಿ 9 ಜನರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಏನು ಅಲ್ಲಿಗೆ ಬಂದಂತ ಫಾಯಿಜಾಳಿಗೂ ಕೂಡ ಥಳಿಸಿದ್ದಾರೆ. ಸದ್ಯಕ್ಕೆ ಈಗ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.